ಸರ್ ಬಹುಮುಖ್ಯವಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಈ ಪ್ರಶ್ನೆನ ಕೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ತಾವು ಸಣ್ಣ ಹೂಡಿಕೆಯಿಂದ ಸುಮಾರು 3 ಲಕ್ಷ ಬಂಡವಾಳ ಹಾಕಿ ಈ ಉದ್ಯಮವನ್ನು ಪ್ರಾರಂಭ ಮಾಡಿದಿರಿ ಸರ್. 1 ಕೋಟಿನ ರೀಚ್ ಆಗೋಕ್ಕೆ ತಮಗೆ ಎಷ್ಟು ಸಮಯವೇನೋ ತೊಗೊಂತು? 18-20 ವೀಕ್ಸ್ ಆಗಿದೆ. ಕೆಲವು ಸಮಸ್ಯೆಗಳಂತ ಬಂದಾಗ ಆ ಸಮಸ್ಯೆಗಳನ್ನು ಯಾವ ಥರ ನಾವು ಬಗೆಹರಿಸಬೇಕು ಸರ್? ವ್ಯಾಕ್ಸಿನ್ ಮಾಡಿದ್ಮೇಲೆ ಕೆಲವೊಂದು ಡಿಸೀಸ್ ಬರುತ್ತೆ. ಬಟ್ ಆಗ ಏನಾಗುತ್ತೆ, ನಮ್ಮ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿದ್ದರೆ ಅದರಿಂದ ಆಗ್ತಕ್ಕಂಥ ಡ್ಯಾಮೇಜ್ ತುಂಬ ಕಡಿಮೆ ಇರುತ್ತೆ. ಸರ್, ಇವಾಗ 1 ಲಕ್ಷ ಕೋಳಿಗಳಿಗೆ ಪ್ರತಿದಿನ ಎಷ್ಟು ಟನ್ ಆಹಾರ ಹೋಗುತ್ತೆ ಸರ್? ಸರ್, ನಮ್ಮ ಹತ್ರ ಇವಾಗ 1 ಲಕ್ಷ ಕೋಳಿಗಳಿದೆ ಸರ್. 1 ಲಕ್ಷ ಕೋಳಿಗಳಲ್ಲಿ ಪ್ರತಿದಿನ ಎಷ್ಟು ಮೊಟ್ಟೆಗಳು ಬರುತ್ತೆ? ಪ್ರತಿದಿನ ಅಂದರೆ ನಾವೇನು ಮಾಡಿರ್ತೀವಿ, 1 ಲಕ್ಷ ಕೋಳಿ ಅಂತಂದರೆ ಅದರಲ್ಲಿ 1+1+5 ಅಂತ ಒಂದು ಸಿಸ್ಟಮ್ ಇದೆ ನಮ್ಮ ಪೋಲ್ಟ್ರಿನಲ್ಲಿ. ಸರ್, ತಾವಿವಾಗ 1+1+5 ಫಾರ್ಮಲ್ ಅಂತ ಹೇಳಿದಿರಿ ಸರ್. ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೂ ಹೇಳ್ಬೋದಾ? ಒಂದು ಸಾಧಾರಣ ವರ್ಷದಲ್ಲಿ ಎಲ್ಲ ಸರಿಯಾಗಿದ್ದು, ಎಲ್ಲ ಸೀಸನ್ನು ಮಳೆ ಬೆಳೆ ಎಲ್ಲ ಕರೆಕ್ಟಾಗಿದ್ದರೆ ಒಂದು ಮೊಟ್ಟೆಗೆ ಖಂಡಿತ ಇದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಾವು ಮೈಕ್ರೋಬಿಯಲ್ ಲೋಡ್ ಅಂತೀವಿ. ಸರ್, ಇದುವರೆಗೆ ನಾವು ಫೀಡ್ಸ್ ಬಗ್ಗೆ ಮಾತಾಡಿತ್ತು. ಇನ್ನು ಮುಂದೆ ನಾವು ಎಗ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಸರ್, ಎಗ್ ಪ್ರೊಡಕ್ಷನ್ ಬಗ್ಗೆ ತಾವು ಮಾಹಿತಿ ಕೊಡೋದಾದರೆ, ತಮ್ಮದು ಎಗ್ ಪ್ರೊಡಕ್ಷನ್ ಕೆಪಾಸಿಟಿ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಎಷ್ಟಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ತಾವು? ಫಸ್ಟ್ ಶುರು ಮಾಡಿದಾಗ 6000 ಬರ್ಡ್ಸಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಸರ್, ಅಂದರೆ ಡೇ 1 ಮರಿ ತೊಗೊಂಬಂದು ಅದನ್ನ ಗ್ರೋತ್ ಮಾಡಿ ಅದಾದಮೇಲೆ ಅಲ್ಲಿ ಹೌದು, ಮುಖ್ಯವಾಗಿ ಲೇಯರ್ ಬರ್ಡ್ಸಲ್ಲಿ 3 ಹಂತ ಬೆಳವಣಿಗೆಯಲ್ಲಿ. ಫಸ್ಟು ನಾವು ಡೇ ಓಲ್ಡ್ ಚಿಕ್ಸ್ ಅಂತೀವಿ. ಅಂದರೆ ಮರಿ ಹ್ಯಾಚ್ ಆಗುತ್ತಲ್ಲ, ಹ್ಯಾಚ್ ಆಗಿದ ತಕ್ಷಣ ನಮ್ಗೆ ಸಪ್ಲೈ ಮಾಡ್ತಾರೆ, ಹ್ಯಾಚರಿಂದ ಬರುತ್ತೆ ನಮಗೆ. ಸೊ ಅಲ್ಲಿಂದ ಅದು 8 ವಾರಗಳವರೆಗೆ ಚಿಕ್ಸ್ ಅಂತೀವಿ ಅದಕ್ಕೆ. ಆ ಚಿಕ್ಸ್ಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದಕ್ಕೆ ಸುಮಾರು ಹಲವಾರು ಲಸಿಕೆ ಕೊಡಬೇಕು, ಮೆಡಿಕೇಷನ್ ಮಾಡಬೇಕು. ಆಮೇಲೆ ಆವಾಗ ಕೊಡ್ತಕ್ಕಂಥ ಫೀಡ್ ಬೇರೆ ಇರುತ್ತೆ. ಆಮೇಲೆ ಪ್ರತಿ ಗಂಟೆನೂ ಮಾನಿಟರ್ ಮಾಡಬೇಕಾಗತ್ತೆ ಅವಾಗ ಚಿಕ್ಕ ಮರಿಗಳಿದ್ದಾಗ. 8 ವಾರ ಆದಮೇಲೆ ಅದಕ್ಕೆ ನಾವು ಬೆಳೆಯುವ ಒಂದು ಹಂತ ಅಂತೀವಿ, ಗ್ರೋವರ್ ಅಂತೀವಿ. ಅದಕ್ಕೆ ಗ್ರೋವರ್ ಶೆಡ್ ಅಂತ ಇರುತ್ತೆ, ಮತ್ತು ಆ ಶೆಡ್ ಕೂಡ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಗ್ರೋವರ್ಸಿಗೆ ಕೊಡುವಂಥ ಫೀಡು ಬೇರೆ ಇರುತ್ತೆ, ಮಾಡುವಂಥ ಮ್ಯಾನೇಜ್ಮೆಂಟು ಬೇರೆ. ಆವಾಗ ಲೇಯಿಂಗು ಏನೂ ಇರೋಲ್ಲ, ವ್ಯಾಕ್ಸಿನ್ಸು ಸ್ವಲ್ಪ ಇರ್ತವೆ. ಅದಾದಮೇಲೆ 15-16 ವಾರಗಳ ನಂತರ ಒಂದು ಸೀಸನ್, ಯಾವ ಸೀಸನಲ್ಲಿ ಇದ್ದೀವಿ ಅನ್ನೋ ಆಧಾರದ ಮೇಲೆ 16ರಿಂದ 20 ವಾರದವರೆಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಸರಿ ಮೊಟ್ಟೆ ಉತ್ಪಾದನೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಲೇಯರ್ ಬರ್ಡ್ಸ್ ಅಂತೀವಿ ನಾವು. ಅದನ್ನು ಲೇಯರ್ ಶೆಡ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಅಲ್ಲಿ ಶಿಫ್ಟ್ ಆದಮೇಲೆ ಅದು ಕೊನೆವರೆಗೂ ಅದರದ್ದು ಒಂದು ಪೀರಿಯಡ್ ಮುಗಿಯೋವರೆಗೂ ಲೇಯರ್ ಶೆಡ್ಡಲ್ಲೇ ಇರುತ್ತೆ ಬರ್ಡ್ಸ್. ಸರ್, ಡೇ 1 ಚಿಕ್ ತೊಗೊಂಡಾಗ ಪ್ರೈಸ್ ಏನಿರುತ್ತೆ ಸರ್? ಇವಾಗ 45 ರೂಪಾಯಿ ಇದೆ ಪರ್ ಚಿಕ್ ಕಾಸ್ಟ್. ಸರ್, ಡೇ 1 ಚಿಕ್ಕಿಗೆ ಸರ್ ಎಷ್ಟು ಆಹಾರ ಸೇವನೆ ಮಾಡ್ತೀವಿ ಸರ್? ಎನಿ ಐಡಿಯಾ ಫಾರ್ ದಟ್? ಫಸ್ಟ್ ದಿನ ಬಂದಾಗ 7ರಿಂದ 8 ಗ್ರಾಮ್ ತಿನ್ನಬೇಕು, ತಿನ್ನುತ್ತೆ ಅವರೇಜು. ಈ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಹಂತವಾಗಿ ಡೈಲಿ ಬೆಳವಣಿಗೆ ಆದ ಹಾಗೆ ಫೀಡ್ ಕನ್ಸಂಪ್ಷನ್ ಕೂಡ ಗ್ರೋತ್ ಆಗುತ್ತೆ. ಅದು 8-9 ಗ್ರಾಮಿಂದ ಸ್ಟಾರ್ಟ್ ಆಗಿದ್ದು ಅದು ಪೂರ್ತಿ ಒಂದು ಅಡಲ್ಟ್ ಆದಮೇಲೆ 120ರಿಂದ 130 ಗ್ರಾಮ್ ಪರ್ ಡೇ ಒಂದು ಮೊಟ್ಟೆ ಹಾಕುವ ಕೋಳಿ ಇವತ್ತು ಪ್ರತಿದಿನ ತಿನ್ನುತ್ತೆ. ಅದು ನಮ್ಮ ಕೊಡ್ತಕ್ಕಂಥ ಫಾರ್ಮುಲಾ ಮತ್ತು ಟೆಂಪರೇಚರು, ಸೀಸನ್ನು, ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕನ್ಸಂಪ್ಷನ್ನು. ಬಟ್ ರೇಂಜ್ ಇಸ್ 110-130 ಗ್ರಾಮ್. ಸರ್, ಡೇ 1 ಚಿಕ್ ತೊಗೊಂಬಂದಾಗ ವ್ಯಾಕ್ಸಿನೇಷನ್ ಅಂತ ಯಾವ ಥರ ಕೇರ್ ತೊಗೊಳ್ತೀರಿ ತಾವು? ಹಲವಾರು ಲಸಿಕೆಗಳಿದ್ದಾವೆ ಬೇರೆ ಬೇರೆ. ಮೊದಲು ಒಂದೊಂದು ಕಾಲದಲ್ಲಿ ಅವು ತುಂಬ ದೊಡ್ಡ ಒಂದು ನಮ್ಮ ಇಂಡಸ್ಟ್ರಿಗೆ ಮಾರಕ ಅಂತ ಹೇಳುವಷ್ಟು ದೊಡ್ಡ ರೋಗಗಳು ಇದ್ವು. ಈಗ ಅವು ಸುಮಾರು ರೋಗಗಳನ್ನು ಒಂದು ಲಸಿಕೆಯಿಂದ ಕಂಟ್ರೋಲ್ ಮಾಡ್ತೀವಿ. ಆ ಲಸಿಕೆಯನ್ನು ಸರಿಯಾಗಿ ಮಾಡಿದಾಗ ಆ ರೋಗದ ಯಾವುದೇ ಭಯ ಇಲ್ಲ ಈಗ ಅಷ್ಟು. ಸರ್, ಯಾವ್ಯಾವ ಟೈಮಿಗೆ ಯಾವುದಾದ್ರು ಲಸಿಕೆಗಳನ್ನು ಕೊಡ್ತೀರಿ ಸರ್ ತಾವು? ಸುಮಾರು ರೋಗಗಳಿಗೆ ಅದಕ್ಕೆ ತಕ್ಕನಾದ ಲಸಿಕೆ ಮಾಡಬೇಕಾಗತ್ತೆ. ಒಂದೊಂದು ರೋಗಕ್ಕೆ ಒಂದಕ್ಕಿಂತ ಹೆಚ್ಚು ಲಸಿಕೆ ಮಾಡಬೇಕಾಗತ್ತೆ. ಉದಾಹರಣೆಗೆ ನೀವು ಕ್ಯಾಸಲ್ ಡಿಸೀಸು ಒಂದು ಕಾಲದಲ್ಲಿ ತುಂಬ ಒಂದು ಡ್ರೆಡೆಡ್ ಡಿಸೀಸ್ ಅಂತ ಹೇಳ್ಬೋದು ಪೌಲ್ಟ್ರಿಗೆ. ಅದಾದಮೇಲೆ ಇನ್ಫೆಕ್ಷಿಯಸ್ ಬರ್ಸಲ್ ಡಿಸೀಸು, ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ. ಹೋಲ್ಪಾಕ್ಸ್ ಅಂತ ಒಂದಿದೆ, ಅದಕ್ಕೆ ಮಾಡ್ತೀವಿ. ಇನ್ಫೆಕ್ಷಿಯಸ್ ಬ್ರೊಂಕೈಟಿಸ್ ಅಂತ ರೋಗ ಇದೆ, ಅದಕ್ಕೂ ನಾವು ಲಸಿಕೆ ಮಾಡ್ತೀವಿ. ಆಮೇಲೆ ವೆರಿ ವಿರಿಲೆಂಟ್ ನ್ಯೂ ಕ್ಯಾಸಲ್ ಡಿಸೀಸ್ ಅಂತ ಇದೆ, ಅದಕ್ಕೂ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ. ಇನ್ನೂ ಕೊರೈಸಾ ಇದೆ, ಹಲವಾರು ರೋಗಗಳಿದ್ದಾವೆ. ಎಷ್ಟು ರೋಗ ಇದಾವೆ ಅವಕ್ಕೆಲ್ಲ ಆಲ್ಮೋಸ್ಟ್ ಆಲ್ ವ್ಯಾಕ್ಸಿನೇಷನ್ ಮಾಡ್ತೀವಿ. ಸರ್, ಇನ್ ಜನರಲ್ ನಾವು ರೈತರ ಹತ್ರ ಮಾತಾಡಿದಾಗ 7 days, 14 days, 21 F10, IPD, ಲಸೋಟ ಇದು 3 ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಮಾತಾಡಿದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ನೀವು ಹೇಳ್ತಾ ಇರೋದು ಬ್ರಾಯ್ಲರ್ಗೆ. ಓಕೆ. ಬ್ರಾಯ್ಲರ್ದು ಲೈಫ್ ಸ್ಪ್ಯಾನ್ ಇರೋದೇ 35-40 ಡೇಸ್. ಸೊ ಅದರಲ್ಲಿ ಬರ್ತಕ್ಕಂಥ ಯಾವ ಮೇಜರ್ ರೋಗಗಳು ಅದರ ಬಗ್ಗೆ ಮಾತ್ರ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಇವತ್ತು ಬಂದಂಥ ಒಂದು ಮರಿ 1.5 ವರ್ಷ ಇರುತ್ತೆ, 72 ವಾರ ಮಿನಿಮಮ್.
ಇನ್ನೂ ಮ್ಯಾಕ್ಸಿಮಮ್ 80 ವಾರದವರೆಗೂ ಇರ್ಬೋದು. ಸೊ ಅಲ್ಲಿವರೆಗೂ ನಮಗೆ ಪ್ರೊಟೆಕ್ಷನ್ ಬೇಕು ಇವೆಲ್ಲ ರೋಗಗಳಿಗೂ. ಈ ಕೋಳಿ ಎಲ್ಲಿವರೆಗೂ ಜೀವಂತ ಇರುತ್ತೋ ಎಲ್ಲ ವೈರಸ್ಸುಗಳು ಅದು ಸಸೆಪ್ಟಬಲ್ ಇದ್ದೇ ಇರುತ್ತೆ. ಅದು ಯಾವಾಗಾದರೂ ಆ ರೋಗಗಳು ಬರ್ಬೋದು ಅನ್ನೋ ಒಂದು ಭಯ ಇರುತ್ತೆ. ಸೊ ಹೀಗಾಗಿ ನಮಗೆ ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಬೇಕು. ಅದಕ್ಕೆ ನಾವು ಎಲ್ಲ ಈ ವಿಧವಾದ ರೋಗಗಳು ಏನಿದ್ದಾವೆ ಅವಕ್ಕೆಲ್ಲವಕ್ಕೂ ವ್ಯಾಕ್ಸಿನೇಷನ್ ಮಾಡಬೇಕಾಗತ್ತೆ. ಸರ್, ಈ ವ್ಯಾಕ್ಸಿನೇಷನ್ ಯಾವ ಥರ ಮಾಡೋದು ಸರ್, ಹೇಳ್ಬೋದಾ ನಮಗೆ? ಫಾರ್ ಎಕ್ಸಾಂಪಲ್, ಕೆಲವೊಬ್ರು ಹೇಳ್ತಾರೆ ಕಣ್ಣಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ, ಕೆಲವ್ರು ಬಾಯಲ್ಲಿ ಹಾಕ್ತೀನಿ ಅಂತಾರೆ, ಕೆಲವೊಬ್ರು ಡ್ರಿಂಕರಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ತಾವು ಪರ್ಫೆಕ್ಟಾಗಿ ಹೇಳೋದಾದರೆ ಯಾವ ಥರ ಮಾಡ್ಬೋದು ಸರ್? ಈಗ ವ್ಯಾಕ್ಸಿನೇಷನ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಆ ವ್ಯಾಕ್ಸಿನ್ ತಯಾರು ಮಾಡಿರ್ತಾರಲ್ಲ ಅವರು ಆ ವ್ಯಾಕ್ಸಿನ್ ತಯಾರು ಮಾಡಿದ ತಕ್ಷಣ ಅದು ಮೊದಲೇ ಅಲ್ಲಿ ನಿರ್ಧಾರ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ವ್ಯಾಕ್ಸಿನನ್ನು ಐ ಡ್ರಾಪ್ ಕೊಡಬೇಕು ಅಥವಾ ಈ ವ್ಯಾಕ್ಸಿನನ್ನು ನೇಸಲ್ ಡ್ರಾಪ್ ಕೊಡಬೇಕು, ಇದನ್ನು ಇಂಜೆಕ್ಷನ್ ಮೂಲಕ ಕೊಡಬೇಕು, ಇದನ್ನು ಒಂದು ಪ್ರಿಕ್ ಮೆಥಡ್ ಅಂತ ಕರಿತೀವಿ, ಬರೀ ಚುಚ್ತೀವಿ ಅಷ್ಟೇ ಸ್ಕಿನ್ನಲ್ಲಿ, ಅದನ್ನ ಆ ರೀತಿ ಕೊಡೋದು. ಸಬ್ಕ್ಯೂಟೇನಿಯಸ್ ಅಂತ ರೂಟ್ ಇದೆ, ಅದನ್ನು ಆ ಮೂಲಕ ಕೊಡಬೇಕು ಅನ್ನೋದು ಡಿಸೈಡ್ ಆಗಿಬಿಟ್ಟಿರುತ್ತೆ ಆ ವ್ಯಾಕ್ಸಿನ್ಗೆ. ನಾವು ಅದನ್ನ ಯಾವುದನ್ನು ಇಂಟರ್ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಈಗ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಡಬೇಕು ಅಂತ ಬಂದಾಗ ಪ್ರತಿಯೊಂದು ಕೋಳಿಗೂ ನಾವು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಮಾಡಿದಾಗಲೇ ಅದನ್ನ ಎಫೆಕ್ಟಿವ್ನೆಸ್ ಬರೋದು. ಈಗ ವಾಟ್ರಲ್ಲಿ ಕೊಡಬೇಕಾದಂಥ ಕೆಲವೊಂದು ವ್ಯಾಕ್ಸಿನ್ಸ್ ಇದ್ದಾವೆ, ಅದರಲ್ಲಿ ಅದೇನು ಕ್ರಮ ತಗೋಬೇಕು ಆ ರೀತಿಯಾಗಿ ನಾವು ವಾಟ್ರಲ್ಲಿ ಕೊಟ್ಟರೆ ಅದರದ್ದೇನು ಎಫೆಕ್ಟ್ ಆಗಬೇಕು ಆಗುತ್ತೆ ಅದು. ಸೊ ಪ್ರತಿಯೊಂದು ವ್ಯಾಕ್ಸಿನ್ಗೂ ಅದರದ್ದೇ ಆದ ರೂಟ್ ಮೊದಲೇ ಡಿಸೈಡ್ ಆಗಿರುತ್ತೆ, ಯಾವ ರೂಟ್ ಮೂಲಕ ಕೊಡಬೇಕು ಅಂತ. ಆ ರೂಟ್ ಮೂಲಕನೇ ಕೊಡಬೇಕು ಅದನ್ನು. ಸರ್, ಉದಾಹರಣೆಗೆ ಹೇಳೋದಾದರೆ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದರೆ ಇದು ಅನುಕೂಲ ಆಗುತ್ತೆ ಸರ್. ಲಾರ್ಜ್ ಪ್ರೊಡಕ್ಷನಲ್ಲಿ ಮಾಡಿದಾಗ ಇದು ಯಾವ ಥರ ಮಾಡ್ಬೋದು ಸರ್? ಲಾರ್ಜ್ ಇವತ್ತಿನ ಮಟ್ಟದಲ್ಲಿ ಹೇಳಬೇಕಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೇ ನಿಮಗೆ ಒಂದು ಎಫಿಷಿಯನ್ಸಿ ಅಂತ ನಿಮಗೆ ಅಚೀವ್ ಮಾಡೋಕ್ಕಾಗೋದು. ಸಣ್ಣ ಪ್ರಮಾಣದಲ್ಲಿ ನೀವು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀರ. ಈಗ ಮಿನಿಮಮ್ ನೀವು ಒಂದು 50,000 ಕೋಳಿ ಮಾಡಿದರೆ ನೀವು ಎಲ್ಲನೂ ನಿಮ್ಮ ಸ್ವಂತವಾಗಿ ಫೀಡ್ ಮಾಡ್ಕೋಬೋದು. ಸ್ವಂತವಾಗಿ ನೀವು ಮೊಟ್ಟೆ ಉತ್ಪಾದನೆ ಪ್ರತಿಯೊಂದನ್ನು ಸ್ವಂತವಾಗಿ ಮಾಡಿಕೊಂಡ್ರೆ ನಿಮ್ಮದು ಪ್ರೊಡಕ್ಷನ್ ಕಾಸ್ಟ್ ಪರ್ ಎಗ್ ಕಡಿಮೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸರ್, ಇವಾಗ 50,000 ಬರ್ಡ್ ಕೆಪಾಸಿಟಿ ಮಾಡ್ಕೋಬೇಕಂತಂದರೆ ಬಂಡವಾಳ ಎಷ್ಟಾಗ್ಬೋದು ಸರ್ ಇವತ್ತಿನ ಮಾರ್ಕೆಟ್ಗೆ ಅನುಗುಣವಾಗಿ? 50,000 ಅಂದರೆ ಒಂದು ಪರ್ ಬರ್ಡು ಇವಾಗ ಅಂದಾಜು 800 ರೂಪಾಯಿ ಖರ್ಚು ಬರುತ್ತೆ. 50,000ಗೆ ಅರೌಂಡ್ 4 ಕೋಟಿ ಅಂದರೆ ಲ್ಯಾಂಡ್ ಬಿಟ್ಟು ಅಷ್ಟು ಖರ್ಚು ಬರುತ್ತೆ. ಸರ್, ಇವಾಗ ಕೆಲವೊಂದು ಟೈಮ್ ಪ್ರಕೃತಿ ವಿಕೋಪಗಳಿಂದಾಗಿ ಕೆಲವೊಂದು ಸಮಸ್ಯೆಗಳು ಬರ್ತಾವೆ ಸರ್. ಇವಾಗ ನಮ್ಮದು ಚಿಕ್ಕನ ತೊಗೊಂಬಂದು ಇವಾಗ 18-20 ವೀಕ್ಸ್ ಆಗಿದೆ. ಕೆಲವೊಂದು ಸಮಸ್ಯೆಗಳಂತ ಬಂದಾಗ ಆ ಸಮಸ್ಯೆಗಳನ್ನು ಯಾವ ಥರ ನಾವು ಬಗೆಹರಿಸಬೇಕು ಸರ್? ಯಾವುದೇ ಸಮಸ್ಯೆ ಬಂದಾಗ ಎಸ್ಪೆಷಲಿ ನಮ್ಮ ಪೌಲ್ಟ್ರಿನಲ್ಲಿ ಬಗೆಹರಿಸೋದಕ್ಕಿಂತ ಮೊದಲು ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಸಮಸ್ಯೆ ಏನು ಅಂತ ತಿಳ್ಕೊಂಡ್ರೆ ಅದು ಬಗೆಹರಿಸೋದು ತುಂಬ ಈಸಿ ಇರುತ್ತೆ. ಅಂತ ಬಗೆಹರಿಸಲಾರದ ಸಮಸ್ಯೆ ಅಂತ ಬರಲ್ಲ. ಯಾಕಂದರೆ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ನಾವು ಒಂದು ಮಾಡ್ತಿರ್ಬೇಕಾದ್ರೆ ನಾವು ಈಗ ನಮ್ಮ ಮಕ್ಕಳನ್ನ ಬೆಳೆಸಿದ ಹಾಗೆ ನಾವು ಏನು ಮಿಸ್ಟೇಕ್ ಮಾಡ್ಲಿಕ್ಕೆ ಚಾನ್ಸು ಆ ರೀತಿ ಅದೇ ಪ್ರತಿಫಲನೇ ನಮಗೆ ಬರುತ್ತೆ. ನಮ್ಗೆ ಗೊತ್ತಿದ್ದೂ ಏನಾದರೂ ಒಂದು ಮಿಸ್ಟೇಕ್ ಮಾಡಿದರೆ ಮಾತ್ರ ಅದು ನಮಗೆ ತೊಂದರೆ ಆಗಿ ಕಾಣ್ತದೆ ಆವಾಗ. ಸೊ ಒಂದು ಗೊತ್ತಿಲ್ಲದೇ ಆಗಿರೋಂಥ ಮಿಸ್ಟೇಕ್ನ ಯಾವತ್ತಾದರೂ ನಾವು ಸರಿ ಮಾಡ್ಕೊಳ್ಬೋದು. ಈಗ ಒಂದು ಡಿಸೀಸ್ ಇರ್ಬೋದು, ನಾವು ವ್ಯಾಕ್ಸಿನ್ ಮಾಡಿದ ಮೇಲೆ ಕೆಲವೊಂದು ಡಿಸೀಸ್ ಬರುತ್ತೆ. ಬಟ್ ಆವಾಗ ಏನಾಗುತ್ತೆ, ನಮ್ಮ ವ್ಯಾಕ್ಸಿನೇಷನ್ ಕರೆಕ್ಟಾಗಿದ್ದರೆ ಅದರಿಂದ ಆಗ್ತಕ್ಕಂಥ ಡ್ಯಾಮೇಜ್ ತುಂಬ ಕಡಿಮೆ ಇರುತ್ತೆ. ಸರ್, ಇವಾಗ 1 ಲಕ್ಷ ಕೋಳಿಗಳಿಗೆ ಪ್ರತಿದಿನ ಎಷ್ಟು ಟನ್ ಆಹಾರ ಹೋಗುತ್ತೆ ಸರ್? ಈಗ ಒಂದು ಸಂಪೂರ್ಣವಾಗಿ ಬೆಳೆದ ಕೋಳಿ ಅಂದರೆ ಮೊಟ್ಟೆ ಇಡ್ತಾ ಇರ್ತಕ್ಕಂಥ ಕೋಳಿ ಫೀಡ್ ಕನ್ಸಂಪ್ಷನು ಪರ್ ಡೇ ಒಂದು 120ರಿಂದ 130 ಗ್ರಾಮ್ ಕನ್ಸಂಪ್ಷನ್ ಮಾಡುತ್ತೆ. ಆ ಲೆಕ್ಕದಲ್ಲಿ ಹೇಳೋದಾದರೆ ಡೈಲಿ 12ರಿಂದ 13 ಟನ್ ಫೀಡ್ ಬೇಕಾಗುತ್ತೆ. ಸರ್, ಫಾರ್ ಎನ್ ಎಕ್ಸಾಂಪಲ್ ಸರ್, ನಮ್ಮ ಹತ್ರ ಇವಾಗ 1 ಲಕ್ಷ ಕೋಳಿಗಳಿದೆ ಸರ್. 1 ಲಕ್ಷ ಕೋಳಿಗಳಲ್ಲಿ ಪ್ರತಿದಿನ ಎಷ್ಟು ಮೊಟ್ಟೆಗಳು ಬರುತ್ತೆ? ಪ್ರತಿದಿನ ಅಂದರೆ ನಾವೇನು ಮಾಡಿರ್ತೀವಿ, 1 ಲಕ್ಷ ಕೋಳಿ ಅಂತಂದರೆ ಅದರಲ್ಲಿ 1+1+5 ಅಂತ ಒಂದು ಸಿಸ್ಟಮ್ ಇದೆ ನಮ್ಮಲ್ಲಿ ಪೋಲ್ಟ್ರಿನಲ್ಲಿ. ಒಂದು ಚಿಕ್ಸ್ ಶೆಡ್ ಇದ್ದರೆ, ಒಂದು ಗ್ರೋವರ್ ಶೆಡ್ ಇದ್ದರೆ 5 ಲೇಯರ್ ಶೆಡ್ ಇರುತ್ತೆ. ಸೊ ನಿಮಗೆ 1 ಲಕ್ಷಕ್ಕೆ 5 ಲೇಯರ್ ಶೆಡ್ ಇದೆ ಅಂದರೆ ಅದರ ಅರ್ಥ ಒಂದು ಶೆಡ್ಡಲ್ಲಿ 20,000 ಕೋಳಿ ಇದೆ ಅಂತ. 20,000 5 ಬ್ಯಾಚ್ ಇರುತ್ತೆ. ಆ 5 ಬ್ಯಾಚನ್ನು ಬೇರೆ ಬೇರೆ ಏಜ್ ಗ್ರೂಪ್ ಇರುತ್ತೆ. ಒಂದು 20 ವಾರದ್ದಿರುತ್ತೆ, ಒಂದು 30 ವಾರದ್ದಿರುತ್ತೆ, ಒಂದು 40, ಒಂದು 50, ಒಂದು 60 ಈ ಥರ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಏಜ್ ಗ್ರೂಪು ನಿಮ್ಮದು ಆಲ್ಮೋಸ್ಟ್ 85 to 90% ಪ್ರೊಡಕ್ಷನ್ ಬರುತ್ತೆ. ಅಂದರೆ ಒಂದು ಫುಲ್ ಪೀಕಲ್ಲಿ ಬರ್ತಾ ಇರುತ್ತೆ, ಒಂದು ಕ್ಲೋಸಿಂಗ್ ಸ್ಟೇಜಿಗೆ ಬಂದಿರುತ್ತೆ, ಒಂದು ಮಧ್ಯದ ಏಜಲ್ಲಿ ಇರುತ್ತೆ. ಈ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ ಯೂಶ್ವಲಿ. ಆ ಒಂದನ್ನು ಕನ್ಸಿಡರ್ ಮಾಡಿದಾಗ 85 to 90% ಬರುತ್ತೆ. ಸಪೋಸ್ ಬೈ ಯಂಗ್ ಬ್ಯಾಚಸ್ಸೇ ಜಾಸ್ತಿ ಇದೆ ನಿಮ್ಮಲ್ಲಿ ಅಂದಾಗ 90% ಬರುತ್ತೆ ಅವರೇಜ್. ಇಲ್ಲ ಓಲ್ಡ್ ಬ್ಯಾಚಸ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ 85ವರೆಗೂ ಬರ್ಬೋದು. ಅಂದರೆ ನಿಮ್ಮ ಪ್ರಕಾರ 20,000ರಲ್ಲಿ 90% ಅಂತ ಹೇಳ್ತಿದ್ದೀರಿ? 1 ಲ್ಯಾಕ್ ಹೇಳ್ತಾರೆ. ಸರ್, ತಾವಿವಾಗ 1+1+5 ಫಾರ್ಮುಲಾ ಅಂತ ಹೇಳಿದಿರಿ ಸರ್. ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೂ ಹೇಳ್ಬೋದಾ?
ಹಾಂ, 1+1+5 ಅಂದರೆ ನಮಗೆ ಫಸ್ಟು ಚಿಕ್ಸ್ ಬಂದಾಗ ಅದನ್ನ ಒಂದು ಮನೆಯಲ್ಲಿ ಏನು ಹೇಳ್ತೀವಲ್ಲ ಅದಕ್ಕೆ ಚಿಕ್ಸ್ ಶೆಡ್ ಅಂತ ಹೇಳ್ತೇವೆ. ಅದು ಅದು +1 ಅಂದರೆ ಗ್ರೋವರ್ ಶೆಡ್ಡು. ಅದು ಕೂಡ ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಇರುತ್ತೆ ಶೆಡ್ ಸೈಜು, ಅದಕ್ಕೆ ಗ್ರೋವರ್ ಶೆಡ್ ಅಂತೀವಿ. ಬೆಳೆಯೋ ಕೋಳಿನ ಅಂದರೆ 8 ವಾರಗಳ ನಂತರ ಏನು ಹೇಳಿದೆ ಬೆಳವಣಿಗೆ ಹಂತ, ಆ ಕೋಳಿಗಳನ್ನ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 16 ವಾರ ಅಂದರೆ ಲೇಯಿಂಗ್ ಸ್ಟಾರ್ಟ್ ಆಗೋ ಮೊದಲು ಅವನ್ನ ಲೇಯರ್ ಶೆಡ್ಗೆ ಶಿಫ್ಟ್ ಮಾಡ್ಲಾಗ್ತದೆ. ಅಂದರೆ ಅದರರ್ಥ ಚಿಕ್ಕ ಶೆಡ್ಡಲ್ಲಿ 8 ವಾರ ಇರ್ತವೆ ಬರ್ಡ್ಸು, ಅದೇ ಸೇಮ್ ಬ್ಯಾಚು ಹೋಗಿ ಮತ್ತು ಗ್ರೋವರ್ ಶೆಡ್ಡಲ್ಲಿ 8 ವಾರ ಇರ್ತದೆ. ಅಲ್ಲಿಂದ ತೊಗೊಂಡೋಗಿ ನಾವು ಲೇಯರ್ ಶೆಡ್ ಹಾಕಿದಾಗ ಅಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಇರುತ್ತೆ. ಸೊ ಅದಕ್ಕೆ ನಾವು 5 ಲೇಯರ್ ಶೆಡ್ಡನ್ನು ಮಾಡ್ಕೊಂಡಿರ್ತೀವಿ. ಚಿಕ್ಸ್ ಗ್ರೋವರ್ ಶೆಡ್ ಯಾವಾಗಲೂ ಆಕ್ಯುಪೈ ಇರುತ್ತೆ. ಇಲ್ಲಿ ಚಿಕ್ಸ್ ಖಾಲಿ ಆಗಿದ ತಕ್ಷಣ ಮತ್ತೆ ಚಿಕ್ಸ್ ಬರುತ್ತೆ, ಮತ್ತು ಗ್ರೋವರ್ ಆಗುತ್ತೆ, ಲೇಯರ್ ಶೆಡ್ 2 ಹೋಗುತ್ತೆ. ಸೊ ಅಲ್ಲಿ 5 ಲೇಯರ್ ಶೆಡ್ಡನ್ನು ಮೇಂಟೈನ್ ಮಾಡ್ಬೋದು. ನಿಮ್ಗೆ 1 ಲಕ್ಷ ಕೋಳಿ ಮಾಡಬೇಕಂದ್ರೆ 20,000 5 ಶೆಡ್ ಲೇಯರ್ ಶೆಡ್ ಮಾಡಬೇಕು, 20,000 1 ಗ್ರೋವರ್ ಶೆಡ್ಡು, 20,000 1 ಚಿಕ್ಸ್ ಶೆಡ್. ಸರ್ 1+1+5 ಶೆಡ್ ಬಗ್ಗೆ ಮಾತಾಡಾಯಿತು. ಇವಾಗ 1 ಲಕ್ಷ ಕೋಳಿಗಳಲ್ಲಿ 90% ಅಂತ ಹೇಳ್ಕೊಂಡ್ರೆ 90,000 ಮೊಟ್ಟೆಗಳು ಬರ್ತಾವೆ. 95,000 ಅಂತ 95% ಅಂತ ಹೇಳ್ಕೊಂಡ್ರೆ 95,000 ಮೊಟ್ಟೆಗಳು ಬರ್ತಾವೆ ಸರ್. ಸರ್ ಇವತ್ತಿನ ರೇಟ್ ಏನಿದೆ ಸರ್ ಒಂದು ಮೊಟ್ಟೆದು? ಇವತ್ತಿನ ಬೆಲೆ 4.60 ಇದೆ, 4 ರೂಪೀಸ್ 60 ಪೈಸಾ ಪರ್ ಎಗ್. ಸರ್ ಮಾರ್ಕೆಟಲ್ಲಿ ಏನಿದೆ, ನಿಮ್ಮ ಕಡೆಯಿಂದ ಎಷ್ಟು ಪರ್ಚೇಸ್ ಆಗುತ್ತೆ? ನಮ್ಮ ಸೆಲ್ಲಿಂಗ್ ಪ್ರೈಸೇ 460 ಇದೆ ಈಗ. ಸರ್ ಮಾರ್ಕೆಟ್ ಪ್ರೈಸ್ ಬೇರೆ ಇರುತ್ತಾ ಸರ್? ಮಾರ್ಕೆಟ್ ಅವ್ರು ರಿಟೇಲರ್ಸು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಾರೆ, 550, 6 ರೂಪೀಸ್, 7 ರೂಪೀಸ್ ಹಿಂಗೆಲ್ಲ ಮಾಡ್ತಾರೆ. ಬಟ್ ಅವರು ಸೇಲ್ ಮಾಡೋ ಪ್ರಮಾಣನೇ ತುಂಬ ಕಡಿಮೆ ಇರುತ್ತೆ. ಡೈಲಿ 100 ಎಗ್ಸ್ ಹಿಂಗೆ ಮಾರ್ತಿರ್ತಾರೆ. ಸೊ ಹೀಗಾಗಿ ಅವರು ಮೊಟ್ಟೆಗೆ 1 ರೂಪಾಯಿ ಹಿಂಗೆ ಬೇಕು ಕಮ್ಮಿ ಅಂತ ಅನ್ಕೋತಾರೆ ಅವರು. ಸರ್ ತಮಗೆ ಒಂದು ಮೊಟ್ಟೆಯಲ್ಲಿ ಎಷ್ಟು ರೂಪಾಯಿ ಉಳಿಯುತ್ತೆ? ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ. ನಮ್ಮದು ಒಂದು 6 ತಿಂಗಳು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ ನಮ್ಮದು ಬಿಸ್ನೆಸ್ಸು. ಒಂದು 3 ತಿಂಗಳು ಸ್ವಲ್ಪ ಲಾಸಲ್ಲೇ ಇರ್ತೀವಿ. ಎಸ್ಪೆಷಲಿ ಸಮ್ಮರ್ ಬಂದಾಗ ಅಥವಾ ಶ್ರಾವಣ ಬಂದಾಗ ನಮ್ಮದು ಮೊಟ್ಟೆ ಕನ್ಸಂಪ್ಷನ್ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಅದನ್ನ ಹೊರತುಪಡಿಸಿ ನಮ್ಮದು ವಿಂಟರ್ ಬಂದರೆ ಆವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಹೀಗಾಗಿ ಆವಾಗ ಪ್ರಾಫಿಟಬಲ್ ಇರುತ್ತೆ. ಇದೆಲ್ಲದರ ನಡುವೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ನಮ್ಮ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅನ್ನೋದರ ಡಿಫ್ರೆನ್ಸಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಅಂದಾಜುವಾಗಿ ಮಾತಾಡೋದಾದರೆ ಎಷ್ಟು ಹೇಳ್ಬೋದು ಸರ್ ತಾವು? ಒಂದು ಸಾಧಾರಣ ವರ್ಷದಲ್ಲಿ ಎಲ್ಲ ಸರಿಯಾಗಿದ್ದು, ಎಲ್ಲ ಸೀಸನ್ನು ಮಳೆ ಬೆಳೆ ಎಲ್ಲ ಕರೆಕ್ಟಾಗಿದ್ದರೆ ಒಂದು ಮೊಟ್ಟೆಗೆ 30ರಿಂದ 40 ಪೈಸೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಜಿನ್. ಸರ್ ಮೊಟ್ಟೆಗಳನ್ನು ಎಷ್ಟು ದಿನದವರೆಗೂ ನಾವು ಸ್ಟೋರ್ ಮಾಡಿಟ್ಬೋದು? ಮ್ಯಾಕ್ಸಿಮಮ್ 15ರಿಂದ 20 ದಿನಗಳವರೆಗೂ ನಾರ್ಮಲ್ ಟೆಂಪರೇಚರಲ್ಲಿ ಏನಾಗಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ಅದರದ್ದು ಶೆಲ್ಫ್ ಲೈಫ್ ಕಡಿಮೆ ಆಗುತ್ತೆ, ಆವಾಗ 10ರಿಂದ 15 ದಿನ ಇಟ್ಕೋಬೋದು. ಸರ್ ಒಂದು ಮೊಟ್ಟೆ ಇಡೋ ಕೋಳಿ ಜೀವಿತಾವಧಿ ಸುಮಾರು 1.5 ವರ್ಷಗಳ ಕಾಲ ಇರುತ್ತೆ ಸರ್. 1.5 ವರ್ಷಗಳ ಕಾಲ ಮೊಟ್ಟೆ ಇಟ್ಟು ಆದಮೇಲೆ ಪ್ರೈಸ್ ಯಾವ ಥರ ಫಿಕ್ಸ್ ಆಗುತ್ತೆ ಸರ್ ಅದರದ್ದು? ಈಗ ನಮ್ಮದು ಮೊಟ್ಟೆ ದರ ಏನು ಫಿಕ್ಸ್ ಆಗುತ್ತೆ ಅದಕ್ಕೆ ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಅಂತಿದೆ. ಅವರು ಆಲ್ ಓವರ್ ಇಂಡಿಯಾ ಪ್ರೊಡಕ್ಷನ್ ಸೆಂಟರ್ಸ್ ಆ್ಯಂಡ್ ಕನ್ಸಂಪ್ಷನ್ ಸೆಂಟರ್ಸ್ ಅಂತ ಎರಡನ್ನೂ ಸ್ಟಾಕ್ ಮಾನಿಟರ್ ಮಾಡಿ ಒಂದು ಪ್ರೈಸ್ ಡಿಕ್ಲರೇಷನ್ ಕೊಡ್ತಾರೆ ನಮಗೆ ಎವ್ರಿ ಡೇ ಎಗ್ ಪ್ರೈಸನ್ನು. ಅದೇ ರೀತಿ ಕೋಳಿ ರೇಟನ್ನು ಅವರೇ ಕೊಡ್ತಾರೆ ನಮಗೆ. ಈ ಕಲ್ಬರ್ಡ್ಸ್ ರೇಟ್ ಅಂತ ನಾವು ಹೇಳ್ತೀವಿ. 72 ವೀಕ್ಸ್ ಆದಮೇಲೆ ಇವತ್ತಿನ ನಿಮ್ಮದು ಆಗಿದ್ದರೆ ಇವತ್ತಿನ ಬೆಲೆ ಇಷ್ಟು ಅಂತ ಕೊಟ್ಟಿರ್ತಾರೆ. ಈ ನಾರ್ಮಲಿ ಅದು 100 to 120 ರೂಪೀಸ್ ಪರ್ kg ಇರುತ್ತೆ. ಸರ್ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಮಧ್ಯಮ ವರ್ಗದ ರೈತರ ಲೇಯರ್ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ತಮ್ಮ ಪ್ರಕಾರ ತಾವೆಷ್ಟು ಸಜೆಸ್ಟ್ ಮಾಡ್ತೀರಿ? 1,000 ಕೋಳಿಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಆದರೆ ಏನು ಅಂದರೆ ಅದಕ್ಕೆ ನೀವು ಪೂರ್ತಿ ಅದ್ರ ಮೇಲೆ ನಿಮ್ಮ ಜೀವನ ನಡೆಸೋಕ್ಕಾಗಲ್ಲ 1,000 ಕೋಳಿಯಿಂದ. ಅದು ಒಂದು ಉತ್ಪನ್ನ ಆಗುತ್ತೆ ಅಷ್ಟೇ ನಿಮಗೆ. ನೀವೊಂದೇನು ಕೆಲಸ ಮಾಡಿಕೊಂಡು ಅದ್ರ ಜೊತೆ 1,000 ಕೋಳಿನ ಮೇಂಟೈನ್ ಮಾಡಿಕೊಂಡು ಇರ್ಬೋದು. ಇಲ್ಲ ನಾವು ಇಂಡಸ್ಟ್ರಿಯೊಳಗೆ ಸಕ್ಸಸ್ಫುಲ್ ಆಗಬೇಕು, ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ತೊಗೋಬೇಕು ಅಂದರೆ ಮಿನಿಮಮ್ 50,000 ಬರ್ಡ್ಸ್ ಮಾಡಬೇಕು. ಕೋಳಿ ಆಯಿತು, ಮೊಟ್ಟೆ ಆಯಿತು, ಅದಾದಮೇಲೆ ವಯಸ್ಸಾದ ಕೋಳಿ ಆಯಿತು. ಇನ್ನು ಕೊನೆ ಹಂತ ಅಂತಂದರೆ ಒಂದು ಕೋಳಿ ವೇಸ್ಟೇಜ್ ಅಂತ ಮ್ಯಾನ್ಯೂರ್ ಅಂತ ಬರುತ್ತೆ ಸರ್. ಅಂತಂದರೆ 1 ಲಕ್ಷ ಕೋಳಿಗೆ ವರ್ಷಕ್ಕೆ ತಾವು ಯಾವ ಥರ ಅದನ್ನ ಸೇಲ್ ಮಾಡ್ತೀರಿ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಹಾಂ, ನಾವು ಸೇಲು ಅಂದರೆ ಅದು ಒಂದು ಶೆಡ್ ಖಾಲಿ ಆದಮೇಲೆ, ಒಂದು ಶೆಡ್ಡಲ್ಲಿ ಅದು ವಯಸ್ಸಾದ ಕೋಳಿದು ಜೀವಿತಾವಧಿ ಮುಗಿದ ಮೇಲೆ ಆ ಶೆಡ್ಡನ್ನು ಮಾತ್ರ ನಾವು ಅಲ್ಲಿ ಇರ್ತಕ್ಕಂಥ ಮ್ಯಾನ್ಯೂರನ್ನು ಸೇಲ್ ಮಾಡ್ತೀವಿ. ಅದೇ ರೀತಿ ಒಂದು ವರ್ಷದಲ್ಲಿ ಎಲ್ಲ ಶೆಡ್ಗಳದ್ದು ಒಂದು ಸರಿ ಮ್ಯಾನ್ಯೂರ್ ಸೇಲ್ ಆಗೇ ಆಗುತ್ತೆ. ಅದು ಎಸ್ಪೆಷಲಿ ಈ ಕಬ್ಬು ಬೆಳೆಗಾರರು ಏನಿದ್ದಾರೆ ಅದನ್ನು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಈಗ ಕೋಳಿ ಮೆನ್ಯೂರು ಬೇಕು ಅಂತ ತೊಗೊಂಡೋಗ್ತಾರೆ. 1 ಲಕ್ಷ ಕೋಳಿ ಇರೋರಿಗೆ ಅಂದಾಜು 25ರಿಂದ 30 ಲಕ್ಷ ಮೆನ್ಯೂರಿಂದ ಆದಾಯ ಬರುತ್ತೆ ಒಂದು ವರ್ಷಕ್ಕೆ. ಪರ್ ಡೇ ಒಂದು ಬರ್ಡ್ಗೆ ಎಷ್ಟು ಖರ್ಚು ಬರುತ್ತೆ? ಪರ್ ಡೇ ಫೀಡ್ದು ಬಂದು ಪ್ರತಿ ಒಂದು ಕೋಳಿಗೆ
ಒಂದು ದಿನಕ್ಕೆ 3.5 ರೂಪಾಯಿ, ಅಂದರೆ ₹3.50 ಅಷ್ಟು ಬರುತ್ತೆ ಫೀಡಿಂದು. ಅದಲ್ಲದೆ ನಾವು ಈಗ ಆಗಲೇ ಹೇಳಿದ ಹಾಗೆ ಮೊಟ್ಟೆ ಪ್ರೈಸ್ ಬಂದು ಇವತ್ತಿಂದು ₹4.60 ಇದೆ. ಡಿಫ್ರೆನ್ಸ್ ₹1.10 ಏನಿದೆ, ಅದರಲ್ಲಿ ನಾವು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ತೆಗಿಬೇಕು, ಲೇಬರ್ ಎಕ್ಸ್ಪೆನ್ಸಸ್ ತೆಗಿಬೇಕು, ಸ್ಟಾಫ್ ಸ್ಯಾಲ್ರೀಸು ಮತ್ತು ಮೇಂಟೆನೆನ್ಸ್ ಇದೆಲ್ಲ ತೆಗೆದ್ಮೇಲೆ ನಮಗೇನು ಡಿಫ್ರೆನ್ಸ್ ಮಾರ್ಜಿನ್ ಆಗಲೇ ಹೇಳಿದ ಹಾಗೆ 30-40 ಪರ್ ಎಗ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಲೇಯರ್ ಫಾರ್ಮಿಂಗಲ್ಲಿ ಸರ್ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋದಾದರೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ವಾಟರು ಫೀಡ್ ಹೇಗೆ ಮುಖ್ಯನೋ ವಾಟರ್ ಕೂಡ ಹಾಗೆ ತುಂಬ ಮುಖ್ಯ. ಅದ್ರದ್ದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು, ಟ್ಯಾಂಕ್ ಕ್ಲೀನ್ ಮಾಡೋದು, ಪೈಪ್ಲೈನ್ಸ್ ಎಲ್ಲ ಕ್ಲೀನ್ ಇಟ್ಕೊಳ್ಳೋದು ತುಂಬ ಮುಖ್ಯ. ಇಲ್ಲಾಂದರೆ ಭಾಳ ಬೇಗನೆ ಬ್ಯಾಕ್ಟೀರಿಯಾ ಗ್ರೋತ್ ಆಗಿ ಡಿಸೀಸ್ ಬರೋ ಸಂಭವ ಇರ್ತದೆ. ಅದಲ್ಲದೆ ಮತ್ತು ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ವಾಟರ್ ಕೂಡ ಅವೈಲೇಬಲ್ ಇರಬೇಕು ಥ್ರೂಔಟ್ ದ ಇಯರ್. ಈಗ ಪರ್ ಬರ್ಡ್ ನಾರ್ಮಲಿ 250 to 300 ml ಕುಡಿಯುತ್ತೆ ಒಂದು ಕೋಳಿ. ಬಟ್ ಸಮ್ಮರ್ ಬಂದಾಗ ಅದು 400 ಜಾಸ್ತಿನೂ ಹೋಗ್ಬೋದು ಡಿಪೆಂಡಿಂಗ್ ಆನ್ ಟೆಂಪ್ರೇಚರು. ಸೊ ಅಷ್ಟು ನಮ್ಮ ಹತ್ರ ವಾಟರ್ ಸೋರ್ಸಸ್ ಇಟ್ಕೋಬೇಕಾಗತ್ತೆ. ಸರ್, ಬಹುಮುಖ್ಯವಾಗಿ ಕೇಳೋದಾದರೆ 1+1+5 ಈ ಫಾರ್ಮುಲಾ ನಾವು ಯೂಸ್ ಮಾಡಿದಾಗ ಒಂದು ಶೆಡ್ಡಿಂದ ಒಂದು ಶೆಡ್ಗೆ ಶಿಫ್ಟ್ ಆಗ್ತಾನೆ ಇರುತ್ತೆ. ಚಿಕ್ಸಿಂದ ಗೋವರ್ ಬಂದಿರುತ್ತೆ. ಚಿಕ್ ಶೆಡ್ ಖಾಲಿ ಆದಾಗ ಹೊಸ ಚಿಕ್ಸ್ನ ತರಬೇಕಾದ್ರೆ ಆ ಶೆಡ್ನ ಯಾವ ಥರ ನಿರ್ವಹಣೆ ಮಾಡಬೇಕು? ಖಂಡಿತ ಇದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಾವು ಮೈಕ್ರೋಬಿಯಲ್ ಲೋಡ್ ಅಂತೀವಿ. ಮೈಕ್ರೋಬಿಯಲ್ ಲೋಡ್ ಅಂದರೆ ಒಂದು ಸರಿ ಅಲ್ಲಿ ಕೋಳಿ ಬಂದ ಮೇಲೆ ಬ್ಯಾಕ್ಟೀರಿಯಾ ವೈರಸ್ಸು ನಂಬರ್ ಆಫ್ ಬ್ಯಾಕ್ಟೀರಿಯಾ ವೈರಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಕೋಳಿ ಇರೋವರೆಗೂ. ಸೊ ಅದನ್ನು ಮತ್ತೆ ನಾವು ಕಡಿಮೆ ಮಾಡಿಲ್ಲ ಅಂದರೆ ಮುಂದೆ ಬರುವ ಬ್ಯಾಚಿಗೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಶೆಡ್ ಕ್ಲೀನಿಂಗ್ ಅಂತ ಏನು ಮಾಡ್ತೀವಿ, ಪ್ರತಿಯೊಂದು ಶೆಡ್ಡು ಲೇಯರ್ ಇರಲಿ, ಗ್ರೋವರ್ ಇರಲಿ, ಚಿಕ್ಸ್ ಇರಲಿ, ಖಾಲಿ ಆದ ತಕ್ಷಣ ನಮ್ಮದೊಂದು ಸೈಂಟಿಫಿಕ್ ಮೆಥಡ್ ಇದೆ ಕ್ಲೀನಿಂಗ್ ಮಾಡೋದು. ಫಸ್ಟಿಂದ ವಾಟರ್ ವಾಶ್ ಮಾಡ್ತೀವಿ, ಆಮೇಲೆ ಸ್ಪ್ರೇ ಮಾಡ್ತೀವಿ, ಆಮೇಲೆ ಫ್ಯುಮಿಗೇಷನ್ ಅಂತಂದು ಹೇಳಿ ಕೆಲವೊಂದು ಕೆಮಿಕಲ್ಸ್ನಿಂದ ಫ್ಯುಮಿಗೇಟ್ ಮಾಡ್ತೀವಿ. ಸೊ ಅಲ್ಲಿ ಕಂಪ್ಲೀಟ್ ಎಲ್ಲ ಕ್ಲೀನ್ ಆದಮೇಲೆ ಫಿಸಿಕಲ್ ಕ್ಲೀನಿಂಗ್ ಆಗಿ ಆಮೇಲೆ ಕೆಮಿಕಲಿ ಅದನ್ನ ಡಿಸ್ಇನ್ಫೆಕ್ಟೆಂಟ್ ಮಾಡಿದ ಮೇಲೆ ಆಮೇಲೆ ಅದನ್ನ ಶೆಡ್ಡನ್ನು ನಾವು ಹೊಸ ಬ್ಯಾಚ್ ತರಲಿಕ್ಕೆ ಉಪಯೋಗಿಸ್ಬೋದು. ಮಾರ್ಟಾಲಿಟಿ ಬಗ್ಗೆ ಅತಿ ಸೂಕ್ಷ್ಮವಾಗಿ ಮಾತಾಡೋದಾದ್ರೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾಯಿದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೋರ್ಟಾಲಿಟಿ ಅಂತ ಬಂದಾಗ ಯಾರಿಗೂ ಬರ್ಡ್ಸು ಮೋರ್ಟಾಲಿಟಿ ಆಗೋದು ಯಾರಿಗೂ ಇಷ್ಟ ಇರಲ್ಲ. ಬಟ್ ಏನಾಗುತ್ತೆ, ಅದು ನ್ಯಾಚುರಲ್ ಲೈಫ್ ಸ್ಟಾಕ್ ಇರೋದ್ರಿಂದ ಮೋರ್ಟಾಲಿಟಿ ಟೋಟಲಿ 100% ಅವಾಯ್ಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಯಾವಾಗಲೂ ಮೋರ್ಟಾಲಿಟಿ ಆಗುತ್ತೆ. ಎಸ್ಪೆಷಲಿ ಫಸ್ಟ್ ಚಿಕ್ಸ್ ಬಂದ ಇನಿಷಿಯಲ್ ಸ್ಟೇಜಲ್ಲಿ ಅವು ತುಂಬ ಒಂದು ವಲ್ನರೇಬಲ್ ಇರ್ತವೆ. ಅವಾಗ ಡಿಸೀಸ್ ಬರೋ ಸಂಭವನೂ ಜಾಸ್ತಿ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ, ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆದರೂ ಮೋರ್ಟಾಲಿಟಿ ಆಗುತ್ತೆ. ಬಟ್ ಅದಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಚಿಕ್ಸ್ ಸ್ಟೇಜಲ್ಲಿ ಇದ್ದಾಗ ಅಪ್ ಟು 5% ಮೋರ್ಟಾಲಿಟಿ ಆದರೆ ಅದು ನಾವು ಅಷ್ಟೊಂದು ಅದನ್ನು ಮೇಜರ್ ಅಂತ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಕಡಿಮೆ ಆದರೆ ತುಂಬ ಒಳ್ಳೆಯದು. ಅದೇ ರೀತಿ ಲೇಯಿಂಗ್ ಪೀರಿಯಡಲ್ಲೂ ಕೂಡ ನಾವು ಥ್ರೂಔಟ್ ಅ ಲೇಯಿಂಗ್ ಪೀರಿಯಡ್ 5 to 7% ಮೋರ್ಟಾಲಿಟಿ ಆದ್ರೂ ನಾವು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದನ್ನು ಬಿಟ್ಟು ಯಾವುದೋ ಒಂದು ಸ್ಪೆಸಿಫಿಕ್ ರೀಸನ್ಗೆ ಒಂದೇ ದಿನಕ್ಕೆ ಜಾಸ್ತಿ ಮೋರ್ಟಾಲಿಟಿ ಆಯಿತು, ಏನೋ ಒಂದು ಪ್ರಾಬ್ಲಮ್ಗೆ ಆಯಿತು ಅಂದರೆ ಅದು ತಕ್ಷಣವೇ ಅದ್ರ ಕಾರಣ ಏನು ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಅದರಿಂದ ಮೋರ್ಟಾಲಿಟಿ ಕಡಿಮೆ ನಾವು ಕಂಟ್ರೋಲ್ ಮಾಡ್ಬೋದು. ಸರ್, ಕೆಲವೊಂದು ಸಾರಿ ಲೇಯಿಂಗ್ ಬರ್ಡಲ್ಲಿ ಕೆಲವೊಂದು ಪರ್ಸೆಂಟೇಜ್ ಅಂತ ಇರುತ್ತೆ. ಆ ಪರ್ಸೆಂಟೇಜ್ ಮೀರಿ ಮಾರ್ಟಾಲಿಟಿ ಆದಾಗ ತಾವು ಅದ್ರ ಬಗ್ಗೆ ಯಾವ ಥರ ಸೂಕ್ತ ಪರಿಹಾರಗಳನ್ನು ಕೈಗೊಳ್ತೀರಿ? ಅದೇ ಮೊದಲು ಹೇಳಿದಾಗೆ ಈಗ 1 ಅಥವಾ 2 ಒಂದು 10,000 20,000 ಶೆಡ್ಡಲ್ಲಿ ಮಾರ್ಟಾಲಿಟಿ ಆಗೋದು ಸರ್ವೇ ಸಾಮಾನ್ಯ. ಬಟ್ ಅದನ್ನು ಹೊರತುಪಡಿಸಿ ಒಂದೊಂದು ಸರಿ ಅಸಹಜವಾಗಿ ದಿನಕ್ಕೆ 5 ಅಥವಾ 10 ಈ ಥರ ಕೋಳಿಗಳು ಮರಣ ಹೊಂದಿದಾಗ ನಾವು ಹೋಗಿ ತಕ್ಷಣವೇ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಏನು ಸಮಸ್ಯೆ ಇದೆ ಅಂತಂದು ಅದನ್ನ ಖಂಡಿತವಾಗಲೂ ಪತ್ತೆ ಹಚ್ಬೋದು. ಮತ್ತು ಅದಕ್ಕೇನು ಸೊಲ್ಯೂಷನ್ ಮಾಡಬೇಕನ್ನೋದನ್ನು ನಿರ್ಧಾರ ತೊಗೊಂಡು ತಕ್ಷಣ ಮಾಡಿದರೆ ಆ ಮಾರ್ಟಾಲಿಟಿಯನ್ನು ಸಾಕಷ್ಟು ಕಡಿಮೆ ಮಾಡ್ಕೋಬೋದು ಇಮಿಡಿಯೇಟಾಗಿ. ಪ್ರೊಫೆಷನಲಿ ತಾವು ಡಾಕ್ಟರ್ ಇದ್ದೀರಿ ಸರ್. ಕೆಲವೊಂದು ಮೈನರ್ ಕಂಡೀಷನ್ನು ತಾವು ಮ್ಯಾನ್ಯೂರ್ ಆಗಿರ್ಬೋದು, ಕೆಲವೊಂದು ಕಂಡೀಷನ್ನೇ ತಾವು ಸೂಕ್ಷ್ಮವಾಗಿ ಪರಿಗಣನೆ ತೊಗೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಒದಗಿಸ್ತೀರಿ ಸರ್. ಬಟ್ ಕೆಲವೊಬ್ಬರು ಫಾರ್ಮರ್ಸ್ ಆಗಿರ್ಬೋದು, ಕೆಲವೊಬ್ಬರು ಎಂಟರ್ಪ್ರಿನರ್ಸ್ ಆಗಿರ್ಬೋದು, ಅವ್ರಿಗೆ ಇಷ್ಟು ಡೀಪಾಗಿ ನಾಲೆಜ್ ಇರೋಂಗಿಲ್ಲ ಸರ್. ಅವರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದರೆ ತಮಗೆ ಕನ್ಸಲ್ಟೇಷನ್ ಏನಾದರೂ ಮಾಡಿದರೆ ಅವ್ರಿಗೆ ಸಹಾಯವನ್ನು ಮಾಡ್ತೀರಾ ಸರ್? ಖಂಡಿತ. ನಾನು ಕಳೆದ 25-30 ವರ್ಷದಿಂದ ಯಾರು ಫಾರ್ಮರ್ ಫೋನ್ ಮಾಡಿದ್ರು ಕೂಡ, ಎಸ್ಪೆಷಲಿ ಸರೌಂಡಿಂಗ್ ಇದ್ದರೆ ಫ್ರೀ ಆಫ್ ಕಾಸ್ಟಲ್ಲಿ ಹೋಗಿ ಅವರಿಗೆ ಸಜೆಷನ್ ಕೊಟ್ಟು ಬರ್ತೀನಿ. ಮತ್ತು ಯಾವುದೂ ಚಾರ್ಜ್ ಮಾಡಲ್ಲ ನಾನು. ತುಂಬ ದೂರ ಇದ್ದರೆ ನಾನು ಅವ್ರಿಗೆ ಹೇಳ್ತೀನಿ, ಬರ್ಡ್ಸ್ ತೊಗೊಂಡು ಬನ್ನಿ, ಮೋರ್ಟಾಲಿಟಿ ಆಗಿರೋದು ಇಲ್ಲೇ ನಿಯರ್ ಬೈ ಕಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಸೊಲ್ಯೂಷನ್ ಕೂಡ ಹೇಳ್ತೀನಿ. ಅಕಾರ್ಡಿಂಗ್ ಟು ಯುವರ್ ಪಾಯಿಂಟ್ ಆಫ್ ವ್ಯೂ ಸರ್, ವಾಟ್ ಈಸ್ ದ ಕೀ ಫಾರ್ ಸಕ್ಸಸ್ ಎಸ್ಪೆಷಲಿ ಇನ್ ಬಿಸ್ನೆಸ್ ಹೇಳಬೇಕಂದ್ರೆ, ಫಸ್ಟು ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇರಬೇಕು. ಬೆಸ್ಟ್ ವಾಟ್ ಕ್ಯಾನ್ ಹ್ಯಾಪನ್, ವರ್ಸ್ಟ್
ಏನು ಆಗ್ಬೋದು ಅನ್ನೋವಂಥದ್ದು ಮಾಹಿತಿ ನಿಮ್ಮ ಹತ್ರ ಇರಬೇಕು. ಮಾಡಿದ ತಕ್ಷಣ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೀವು ಅದರಿಂದ ಹಿಂದೆ ಬರುವಂಥ ಆಗಬಾರ್ದು, ಹಿಂದೆ ಬರೋ ಥರ. ಅದಕ್ಕೆ ಫಸ್ಟ್ ಮಾಹಿತಿ ತೊಗೋಬೇಕು. ಸಾಕಷ್ಟು ಸಮಯ ಆ ಇಂಡಸ್ಟ್ರಿ ಜೊತೆಗೆ ನೀವು ಸಮಯ ಕಳಿಬೇಕು. ಅದ್ರ ಬಗ್ಗೆ ಬೇಕಾದಂಥ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು. ಎರಡನೇದು ಬಂಡವಾಳ. ಅದಕ್ಕೂ ಇವತ್ತು ಬ್ಯಾಂಕ್ಸ್ ಇದೆ, ಸುಮಾರಿದೆ, ಮತ್ತು ನೀವು ಸ್ವಂತ ಸಾಧ್ಯವಾದಷ್ಟು ಬಂಡವಾಳ ಹಾಕಿದರೆ ಒಳ್ಳೆಯದು. ಮೂರನೇದು ಎಲ್ಲಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್, ಪ್ರಾಮಾಣಿಕತೆ ಇರಬೇಕು. ಯಾವುದೂ ಇಂಡಸ್ಟ್ರಿ ಸಕ್ಸಸ್ ಆಗಬೇಕಂತಂದರೆ ನೀವು ಫುಲ್ಲು ಡೆಡಿಕೇಟೆಡ್ ಆಗಿ ಪ್ರಾಮಾಣಿಕತೆಯಿಂದ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಒಂದು ನಾಲೆಜ್ ಬೇಕು, ಒಂದು ಬಂಡವಾಳ ಬೇಕು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ಆನೆಸ್ಟಿ ಆ್ಯಂಡ್ ಡೆಡಿಕೇಶನ್. ಸರ್, ತಾವು ಇನಿಷಿಯಲ್ ಕ್ರೆಡಿಟಿಂದ ಸ್ಟಾರ್ಟ್ ಮಾಡಿದ್ದು ಸಣ್ಣ ಹೂಡಿಕೆಯಿಂದ ಇವತ್ತು 12 ಕೋಟಿ ವಾರ್ಷಿಕ ವಹಿವಾಟನ್ನು ತಾವು ಇಟ್ಟುಕೊಂಡಿದ್ದೀರಿ ಸರ್. ತುಂಬ ಆಸಕ್ತಿಯಿಂದ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ತಮ್ಮ ಮುಂದಿನ ಯೋಜನೆಗಳನ್ನು ತಿಳಿಸ್ಕೊಡ್ಬೋದಾ? ಖಂಡಿತ. ಈಗ ನಾವು ಒಂದು ಯಾವುದೋ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಪ್ರತಿ ತಿಂಗಳು ಒಂದು ಸಣ್ಣ ಮೊತ್ತದ ಸ್ಯಾಲ್ರಿಗೆ ಕೆಲಸ ಮಾಡ್ತಾಯಿದ್ದೆ. ಇವಾಗ ನಾವು ಇಷ್ಟೊಂದು ಲೇಬರ್ಸು ಮತ್ತು ಸ್ಟಾಫು ಕೆಲಸ ಕೊಟ್ಕೊಂಡು ಮತ್ತು ಸ್ವಂತವಾಗಿ ಫ್ಯಾಕ್ಟ್ರಿ, ಸ್ವಂತವಾಗಿ ಫಾರ್ಮನ್ನು ಮಾಡ್ಕೊಂಡಿದ್ದೀವಿ. ಯಾವುದ್ರ ಮೇಲೂ ಯಾವುದು ಲೋನ್ ಇಲ್ಲ. ಸೊ ಒಂದು ಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮಗೆ ಇದು ಒಂದು ಅಚೀವ್ಮೆಂಟ್ ಇದು. ಹೀಗಾಗಿ ನಮ್ಮ ಇದುವರೆಗೂ ನಮ್ಮ ಜರ್ನಿಯಲ್ಲಿ ಬಂದಿರತಕ್ಕಂಥ ನಮ್ಮಲ್ಲಿ ಕೆಲಸ ಮಾಡೋ ಲೇಬರ್ಸ್ ಇರ್ಬೋದು, ನಮ್ಮ ಸ್ಟಾಫ್ ಇರ್ಬೋದು, ಮತ್ತು ಮುಖ್ಯವಾಗಿ ನಮ್ಮ ಪಾರ್ಟ್ನರ್ಸ್, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಆ್ಯಸ್ ಅ ಬೆಸ್ಟ್ ಡಾಕ್ಟರ್, ಬೆಸ್ಟ್ ಎಂಟರ್ಪ್ರೆನರ್ ಆಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದಾದರೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಆಲ್ರೆಡಿ ಹೇಳಿದಾಗೆ, ನೀವು ಏನೇ ಮಾಡಬೇಕಂದ್ರೂ ಕೂಡ ಅದಕ್ಕೆ ಸಂಪೂರ್ಣ ಒಂದು ತಯಾರಿ ಅನ್ನೋದನ್ನು ಮಾಡ್ಕೋಬೇಕು. ತಯಾರಿ ಅಂದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಬೇಕು, ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಅದ್ರ ಪೂರ್ತಿ ಅನುಭವ ಪಡಿಬೇಕು. ಅನುಭವ ಮಾಡೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲದನ್ನು ನೀವು ತಿಳ್ಕೊಂಡ್ಮೇಲೆ ಅದನ್ನು ಒಂದು ಸರಿ ನೀವು ಇಂಪ್ಲಿಮೆಂಟ್ ಮಾಡಿ ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ಆ ನಾಲೆಜ್ ತಗೋಬೇಕು. ಒಂದು ಸರಿ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಇದುವರೆಗೂ ಕಾಣದೇ ಇರೋವಂಥ ಸಮಸ್ಯೆ ಬರಲಿಕ್ಕೂ ಚಾನ್ಸ್ ಇರುತ್ತೆ. ಬಟ್ ಅವಾಗ ಯಾವುದು ಎದೆಗುಂದದೆ ಮುಂದೆ ಅದನ್ನು ನಾನು ಮಾಡೇ ತಿರ್ತೀನಿ, ಎದುರಿಸ್ತೀನಿ ಅಂತ ನೀವು ಧೈರ್ಯ ತೊಗೊಂಡು ಮಾಡಿದರೆ ಖಂಡಿತ ಯಶಸ್ಸು 100% ಸಕ್ಸಸ್ ಆಗೇ ಆಗ್ತೀರ. ಸರ್, ಬಹುಮುಖ್ಯವಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ತಾವು ಸಣ್ಣ ಹೂಡಿಕೆಯಿಂದ ಸುಮಾರು 3 ಲಕ್ಷ ಬಂಡವಾಳ ಹಾಕಿ ಈ ಉದ್ಯಮವನ್ನು ಪ್ರಾರಂಭ ಮಾಡಿದಿರಿ ಸರ್. 1 ಕೋಟಿನ ರೀಚ್ ಆಗೋಕ್ಕೆ ತಮಗೆ ಎಷ್ಟು ಸಮಯವೇನೋ ತೊಗೊಂತು? ನಮ್ಮ ಕಂಪನಿಯ ಎಲ್ಲ ಅಸೆಟ್ಸು ಸೇರಿ 1 ಕೋಟಿ ರೀಚ್ ಆಗಿದ್ದು ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ. ಬಟ್ಟು 7ರಿಂದ 8 ವರ್ಷಗಳಲ್ಲಿ ನಾವು ಅದನ್ನು ಅಚೀವ್ ಮಾಡಿದ್ವಿ. ಸರ್, ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದಿರಿ ಸರ್. ಮತ್ತು ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಅದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರಗಳು. ನಿಮಗೂ ಕೂಡ ಧನ್ಯವಾದಗಳು.